ಯಾದಗಿರಿಯಲ್ಲಿ ಪಿಎಸ್ಐ ಪರಶುರಾಮ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತ ಪರಶುರಾಮ ಮನೆಗೆ ಇಂದು ಆರ್ ಅಶೋಕ್ ಭೇಟಿ ಕೊಡ್ತಾರೆ. ಸೋಮನಾಳ ಗ್ರಾಮದಲ್ಲಿರುವಂತಹ ಪರಶುರಾಮ ನಿವಾಸಕ್ಕೆ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಕೊಡ್ತಾ ಇದ್ದಾರೆ. ಯಾದಗಿರಿಯಲ್ಲಿ ಪಿಎಸ್ಐ ಪರಶುರಾಮ ಅವರು ಆತ್ಮಹತ್ಯೆಗೆ ಶರಣಾಗಿದ್ದರು. ಮೃತ ಪರಶುರಾಮ ಮನೆಗೆ ಇಂದು ಆರ್ ಅಶೋಕ್ ಭೇಟಿ ಕೊಡ್ತಾ ಇದ್ದಾರೆ. ಸೋಮನಾಳ ಗ್ರಾಮದಲ್ಲಿ ಪರಶುರಾಮ ಅವರ ನಿವಾಸ ಇದೆ. ಸೊ ಅಲ್ಲಿಗೆ ಇವತ್ತು ವಿಪಕ್ಷ ನಾಯಕರು ಭೇಟಿ ಕೊಡ್ತಾರೆ. ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಸೋಮನಾಳ ಗ್ರಾಮಕ್ಕೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾರೆ ಆರ್ ಅಶೋಕ್. ವಿಪಕ್ಷಗಳು ದೂರ್ತಾ ಇರೋದು ಇದು ಸರ್ಕಾರದ ಮತ್ತೊಂದು ಭ್ರಷ್ಟಾಚಾರದ ಪ್ರಕರಣ. ಕಾಂಗ್ರೆಸ್ನ ಶಾಸಕರು ಇಲ್ಲಿ ದುಡ್ಡು ಕೇಳಿದ್ದಾರೆ. PSI ಹತ್ರನೇ ಒಂದು 40 ಲಕ್ಷ ರೂಪಾಯಿಯಷ್ಟು, 40 ಲಕ್ಷ ಒಂದು ಪೋಸ್ಟಿಂಗ್ಗೆ. ನೀವೇನು ಹೇಳಿದ್ರಿ ಹಿಂದೆ, ಪೋಸ್ಟಿಂಗ್ಗೆ ರೇಟ್ ಕಾರ್ಡು, ಅಲ್ಲಲ್ಲಿ ಭ್ರಷ್ಟಾಚಾರ 40%, ಇದೆಲ್ಲ ಆರೋಪ ಮಾಡಿದ್ರೆ ನಿಮ್ಮ ಸರ್ಕಾರದಲ್ಲಿ ಏನಾಗ್ತಾ ಇದೆ? ನಿಮ್ಮ ಸರ್ಕಾರದಲ್ಲೂ ಕೂಡ ಅದೇ ಅಲ್ವೇ ಆಗ್ತಾ ಇರೋದು. ಗೃಹ ಇಲಾಖೆಯಲ್ಲಿ ಪೊಲೀಸರಿಗೆ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ ಅಂತ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ. ಇವತ್ತು ಅಶೋಕ್ ಅವ್ರ ಮನೆಗೆ ಭೇಟಿ ಕೊಡ್ತಾರೆ. ಇನ್ನು ಯಾದಗಿರಿಯಲ್ಲಿ PSI ಪರಶುರಾಮ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಚೆನ್ನಾರೆಡ್ಡಿ ಪುತ್ರ ಪಂಪಣ್ಣಗೌಡಗೆ ಬಂಧನದ ಭೀತಿ ಎದುರಾಗಿದೆ. ನಿನ್ನೆ FIR ಆಗಿತ್ತು. 17 ಗಂಟೆಗಳ ನಂತರ FIR ದಾಖಲಾಗಿತ್ತು. FIR ದಾಖಲಾಗ್ತಾ ಇದ್ದಂತೆ ಶಾಸಕರ ಪುತ್ರ ಎಸ್ಕೇಪ್ ಆಗಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ತಂದೆ ಮಗ ನಾಪತ್ತೆಯಾಗಿದ್ದಾರೆ. CID ತನಿಖೆಯಿಂದಲೂ ಚೆನ್ನಾರೆಡ್ಡಿ ಪಂಪಗೌಡ ಸಂಕಷ್ಟ ಎದುರಾಗಿದೆ. ತನಿಖಾ ತಂಡಕ್ಕೆ ಕೇಸ್ ಫೈಲ್ ಅನ್ನ ನಗರ ಪೊಲೀಸರು ಸಲ್ಲಿಸಿದ್ದಾರೆ. ಕೇಸ್ ಫೈಲ್ ಸಲ್ಲಿಕೆಯ ನಂತರದಲ್ಲಿ CID ಪೊಲೀಸರು ಫೀಲ್ಡ್ಗಿಳಿದಿದ್ದಾರೆ. ಸೊ ಈಗ CIDಗೆ ಇಡೀ ಕೇಸನ್ನು ಕೊಡಲಾಗಿದೆ. ಆದರೆ ಶಾಸಕ ಹಾಗೂ ಶಾಸಕನ ಪುತ್ರನೇ ಇಲ್ಲ. FIR ದಾಖಲು ಮಾಡೋದಕ್ಕೆ 17 ಗಂಟೆಗಳು ಬೇಕಾಯಿತು. 17 ಗಂಟೆ. ಅದು ಕೂಡ ಒಬ್ಬರು PSIಯ ಪತ್ನಿ ಹೋಗಿ ದೂರು ಕೊಡ್ತಾರೆ. ಅದೇ ಠಾಣೆಯಲ್ಲಿ ಈ PSI, ಮೃತ PSI ಕೆಲಸ ಮಾಡ್ತಾ ಇದ್ರು. ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ರು ಅದೇ ಠಾಣೆಯಲ್ಲಿ. ಆದರೆ ಅದೇ ಠಾಣೆಯಲ್ಲಿ FIR ದಾಖಲು ಮಾಡೋದಕ್ಕೆ 17 ಗಂಟೆಗಳು ಬೇಕಾಯಿತು. ಇದು A2 ಆರೋಪಿ ಪಂಪಣ್ಣಗೌಡ, ಚೆನ್ನಾರೆಡ್ಡಿ ಪುತ್ರ. A1 ಆರೋಪಿ ಶಾಸಕ ಚೆನ್ನಾರೆಡ್ಡಿ. ಇವರಿಬ್ಬರೂ ಕೂಡ ಪೋಸ್ಟಿಂಗ್ಗೆ ಹಣ ಕೇಳಿದ್ದಾರೆ ಅಂತ ಇರುವಂತಹ ಆರೋಪ ಯಾದಗಿರಿಯ ಕಾಂಗ್ರೆಸ್ನ ಶಾಸಕ ಚೆನ್ನಾರೆಡ್ಡಿ. ಆದರೆ ಈಗ ಈ ಇಬ್ಬರೂ ತಲೆಮರೆಸ್ಕೊಂಡಿದ್ದಾರೆ. ಇಬ್ಬರೂ ಇಲ್ಲ, ಪತ್ತೆ ಇಲ್ಲ. FIR ಆಗೋವರೆಗೂ ಇದ್ರು. FIR ಆಗೋದಕ್ಕೆ 17 ಗಂಟೆ ಬೇಕಾಯಿತು. ಆ ನಂತರ ಇಬ್ಬರು ನಾಪತ್ತೆ. ಯಾದಗಿರಿಯಲ್ಲಿ PSI ಪರಶುರಾಮ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತ ಪರಶುರಾಮ ಮನೆಗೆ ಇಂದು ಆರ್ ಅಶೋಕ್ ಭೇಟಿ ಕೊಡ್ತಾರೆ. ಸೋಮನಾಳ ಗ್ರಾಮದಲ್ಲಿರುವಂತಹ ಪರಶುರಾಮ ನಿವಾಸಕ್ಕೆ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಕೊಡ್ತಾ ಇದ್ದಾರೆ. ಯಾದಗಿರಿಯಲ್ಲಿ PSI ಪರಶುರಾಮ ಅವರು ಆತ್ಮಹತ್ಯೆಗೆ ಶರಣಾಗಿದ್ದರು. ಮೃತ ಪರಶುರಾಮ ಮನೆಗೆ ಇಂದು ಆರ್ ಅಶೋಕ್ ಭೇಟಿ ಕೊಡ್ತಾ ಇದ್ದಾರೆ. ಸೋಮನಾಳ ಗ್ರಾಮದಲ್ಲಿ ಪರಶುರಾಮ ಅವರ ನಿವಾಸ ಇದೆ. ಸೊ ಅಲ್ಲಿಗೆ ಇವತ್ತು ವಿಪಕ್ಷ ನಾಯಕರು ಭೇಟಿ ಕೊಡ್ತಾರೆ. ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಸೋಮನಾಳ ಗ್ರಾಮಕ್ಕೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾರೆ ಆರ್ ಅಶೋಕ್. ವಿಪಕ್ಷಗಳು ದೂರ್ತಾ ಇರೋದು ಇದು ಸರ್ಕಾರದ ಮತ್ತೊಂದು ಭ್ರಷ್ಟಾಚಾರದ ಪ್ರಕರಣ. ಕಾಂಗ್ರೆಸ್ನ ಶಾಸಕರು ಇಲ್ಲಿ ದುಡ್ಡು ಕೇಳಿದ್ದಾರೆ. PSI ಹತ್ರನೇ ಒಂದು 40 ಲಕ್ಷ ರೂಪಾಯಿಯಷ್ಟು, 40 ಲಕ್ಷ ಒಂದು ಪೋಸ್ಟಿಂಗ್ಗೆ. ನೀವೇನು ಹೇಳಿದ್ರಿ ಹಿಂದೆ, ಪೋಸ್ಟಿಂಗ್ಗೆ ರೇಟ್ ಕಾರ್ಡು, ಅಲ್ಲಲ್ಲಿ ಭ್ರಷ್ಟಾಚಾರ 40%, ಇದೆಲ್ಲ ಆರೋಪ ಮಾಡಿದ್ರೆ ನಿಮ್ಮ ಸರ್ಕಾರದಲ್ಲಿ ಏನಾಗ್ತಾ ಇದೆ? ನಿಮ್ಮ ಸರ್ಕಾರದಲ್ಲೂ ಕೂಡ ಅದೇ ಅಲ್ವೇ ಆಗ್ತಾ ಇರೋದು. ಗೃಹ ಇಲಾಖೆಯಲ್ಲಿ ಪೊಲೀಸರಿಗೆ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ ಅಂತ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ. ಇವತ್ತು ಅಶೋಕ್ ಅವ್ರ ಮನೆಗೆ ಭೇಟಿ ಕೊಡ್ತಾರೆ. ಇನ್ನು ಯಾದಗಿರಿಯಲ್ಲಿ PSI ಪರಶುರಾಮ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಚೆನ್ನಾರೆಡ್ಡಿ ಪುತ್ರ ಪಂಪಣ್ಣಗೌಡಗೆ ಬಂಧನದ ಭೀತಿ ಎದುರಾಗಿದೆ. ನಿನ್ನೆ FIR ಆಗಿತ್ತು. 17 ಗಂಟೆಗಳ ನಂತರ FIR ದಾಖಲಾಗಿತ್ತು. FIR ದಾಖಲಾಗ್ತಾ ಇದ್ದಂತೆ ಶಾಸಕರ ಪುತ್ರ ಎಸ್ಕೇಪ್ ಆಗಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ತಂದೆ ಮಗ ನಾಪತ್ತೆಯಾಗಿದ್ದಾರೆ. CID ತನಿಖೆಯಿಂದಲೂ ಚೆನ್ನಾರೆಡ್ಡಿ ಪಂಪಗೌಡ ಸಂಕಷ್ಟ ಎದುರಾಗಿದೆ. ತನಿಖಾ ತಂಡಕ್ಕೆ ಕೇಸ್ ಫೈಲ್ ಅನ್ನ ನಗರ ಪೊಲೀಸರು ಸಲ್ಲಿಸಿದ್ದಾರೆ. ಕೇಸ್ ಫೈಲ್ ಸಲ್ಲಿಕೆಯ ನಂತರದಲ್ಲಿ CID ಪೊಲೀಸರು ಫೀಲ್ಡ್ಗಿಳಿದಿದ್ದಾರೆ. ಸೊ ಈಗ CIDಗೆ ಇಡೀ ಕೇಸನ್ನು ಕೊಡಲಾಗಿದೆ. ಆದರೆ ಶಾಸಕ ಹಾಗೂ ಶಾಸಕನ ಪುತ್ರನೇ ಇಲ್ಲ. FIR ದಾಖಲು ಮಾಡೋದಕ್ಕೆ 17 ಗಂಟೆಗಳು ಬೇಕಾಯಿತು. 17 ಗಂಟೆ. ಅದು ಕೂಡ ಒಬ್ಬರು PSIಯ ಪತ್ನಿ ಹೋಗಿ ದೂರು ಕೊಡ್ತಾರೆ. ಅದೇ ಠಾಣೆಯಲ್ಲಿ ಈ PSI, ಮೃತ PSI ಕೆಲಸ ಮಾಡ್ತಾ ಇದ್ರು. ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ರು ಅದೇ ಠಾಣೆಯಲ್ಲಿ. ಆದರೆ ಅದೇ ಠಾಣೆಯಲ್ಲಿ FIR ದಾಖಲು ಮಾಡೋದಕ್ಕೆ 17 ಗಂಟೆಗಳು ಬೇಕಾಯಿತು. ಇದು A2 ಆರೋಪಿ ಪಂಪಣ್ಣಗೌಡ, ಚೆನ್ನಾರೆಡ್ಡಿ ಪುತ್ರ. A1 ಆರೋಪಿ ಶಾಸಕ ಚೆನ್ನಾರೆಡ್ಡಿ. ಇವರಿಬ್ಬರೂ ಕೂಡ ಪೋಸ್ಟಿಂಗ್ಗೆ ಹಣ ಕೇಳಿದ್ದಾರೆ ಅಂತ ಇರುವಂತಹ ಆರೋಪ
ಯಾದಗಿರಿಯ ಕಾಂಗ್ರೆಸ್ನ ಶಾಸಕ ಚೆನ್ನಾರೆಡ್ಡಿ. ಆದರೆ ಈಗ ಈ ಇಬ್ಬರೂ ತಲೆಮರೆಸ್ಕೊಂಡಿದ್ದಾರೆ. ಇಬ್ಬರೂ ಇಲ್ಲ, ಪತ್ತೆ ಇಲ್ಲ. FIR ಆಗೋವರೆಗೂ ಇದ್ರು. FIR ಆಗೋದಕ್ಕೆ 17 ಗಂಟೆ ಬೇಕಾಯಿತು. ಆ ನಂತರ ಇಬ್ಬರು ನಾಪತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.